ಟೆಂಪರರಿ ಡಿಸ್ಕಂಫರ್ಟು ಪ್ರತಿ ಮನುಷ್ಯನಿಗೂ ಇರುತ್ತೆ ರೀ, ಖಂಡಿತ ಇರುತ್ತೆ. ಮಳೆ ಬಂತು, ನಾವೆಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೊರಟಿದ್ದೀವಿ, ಮಳೆ ಬಂತು, ದಾರಿಲಿದ್ದೀವಿ, ಏನು ಮಾಡ್ತೀವಿ? ಅದೇನು ಪರ್ಮನೆಂಟ್ ಜೀವನ ಪೂರ್ತಿ ಬರುತ್ತಾ? ನಮಗೆ ಗೊತ್ತಿದೆ. ತಕ್ಷಣ ಏನು ಮಾಡ್ತೀವಿ? ಎಲ್ಲರೂ ಶೆಲ್ಟ್ರಿಗೆ ಹೋಗಿ ನಿಂತ್ಕೊಳ್ತೀವಿ. ಲೈಫ್ ಎಲ್ಲ ಅಷ್ಟೇ. ಆ ಡಿಸ್ಕಂಫರ್ಟ್ ಬಂದಾಗ ಒಂದು ಎಫಿಷಿಯೆಂಟ್ ಆಗಿರೋದು, ಒಳ್ಳೆ ದಾರಿ ಹುಡುಕೊಂಡು ಅಥವಾ ಶೆಲ್ಟ್ರ್ ಹುಡುಕೊಂಡು ಹೋಗಬೇಕು. ಇದು ನಾವು ಬೈಸನ್ನಿಂದ ಕಲಿಬೋದು. ಬೈಸನ್ಸು ಒಳ್ಳೆ ಪಾಠ ಕೊಡುತ್ತೆ. ಒಂದು ಸ್ಟಾರ್ಮ್ ಬಂದಾಗ ಹಿಮ ಇರೋ ಕಡೆ ಎಲ್ಲ ಪ್ರಾಣಿನೂ ಬರೋಕ್ಕೆ ಮುಂಚೆನೇ ಎಲ್ಲ ದಾರಿ ಜಾಗ ಖಾಲಿ ಮಾಡಿಬಿಡುತ್ತೆ. ಅದು ಗೊತ್ತು, ಇದೇನ ಇಲ್ಲಿ ನಾವು ಉಳಿಯಲ್ಲ ಅಂತ. ಬೈಸನ್ ಮಾತ್ರ ಅಲ್ಲಿ ಉಳಿಯುತ್ತೆ. ಹೇಗೆ ಅಂದರೆ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಬಂದಿದೆ. ಯಾಕೆಂದರೆ ಅದೆಲ್ಲೂ ಓಡೋಗಲ್ಲ, ಎದುರಿಸೋಕ್ಕೆ ತಯಾರಿರುತ್ತೆ. ಆಮೇಲೆ ಸ್ನೋ ಸ್ಟಾರ್ಮ್ ಬಂದಾಗ ಅದನ್ನು ಸ್ಟಾರ್ಮ್ನಲ್ಲಿ ಓಡ್ ಹೋಗದೆ ಒಂದು ಕಡೆ ನಿಧಾನವಾಗಿ ಆ ಸ್ಟಾರಮ್ನ ತಗೊಳ್ಳೋದು ಕಲಿಯುತ್ತೆ. ಅದು ಕಲಿತು ಪೂರ್ತಿ ಮೈ ಮೇಲೆಲ್ಲ ಅದು ಹಿಮ ಬರೋಷ್ಟರಲ್ಲಿ ಕರಗು ಶುರು ಮಾಡೋ ಟೈಮ್ ಬರುತ್ತೆ. ಅದನ್ನು ಎಂಜಾಯ್ ಮಾಡುತ್ತೆ. ಹಿಮ ಮೈ ಮೇಲೆ ಕರಗು ಬಿಸಿಲು ಬಂದಾಗ ಅದು ಎಂಜಾಯ್ ಮಾಡುತ್ತೆ ಅಷ್ಟೆ. ಆ ಥರ ನಾವು ಕೆಲವು ಸತಿ ಒಂದೊಂದು ಪ್ರಾಣಿಗಳಿಂದ ಕಲಿಬೇಕಾಗತ್ತೆ. ಆಳವಾಗಿ ಗಮನಿಸಿದ್ರೆ ಪ್ರತಿಯೊಂದು ಪ್ರಾಣಿನಲ್ಲೊಂದು ಯುನೀಕ್ ಕ್ಯಾರೆಕ್ಟರ್ ಇದೆ.